ಎಲ್ಲರಿಗೂ ನಮಸ್ಕಾರ. ಸ್ಪೀಕರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. RRB NTPC ಮತ್ತು ಗ್ರೂಪ್ ಡಿ ಪರೀಕ್ಷಾ ತಯಾರಿಗೆ ಸಂಬಂಧಪಟ್ಟಂಗೆ ಇಂಪಾರ್ಟೆಂಟ್ ಆಗಿರುವ ಮತ್ತೊಂದು ಟಾಪಿಕ್ ಮುಖ್ಯಮಂತ್ರಿಗಳು ಗವರ್ನರ್ಗಳು 2025ರಲ್ಲಿ ಜೂನ್ ತಿಂಗಳ ಅಪ್ಡೇಟ್. ಇದು ಜೂನ್ 2025ಕ್ಕೆ ತಕ್ಕಂತೆ ಅಪ್ಡೇಟ್ ಇರುತ್ತೆ. ಇದರ PDF ಅನ್ನ ನೀವು kpscjunction.in ಅನ್ನೋ ವೆಬ್ಸೈಟ್ ಅಲ್ಲಿ ಗೂಗಲ್ ಸರ್ಚ್ ಮಾಡಿ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. ಇನ್ನು ಕರ್ನಾಟಕ ಎಕ್ಸಾಮಿನೇಷನ್ ಸಂಬಂಧಪಟ್ಟಂಗೆ ಹಾಗೂ ಇನ್ನಿತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗಾಗಿ ನೀವು ನಮ್ಮ ಸ್ಪೀಕರ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಬಹುದು. ಈ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅವೈಲೇಬಲ್ ಇದೆ. ಹಾಗೆ RRB NTPC ಮತ್ತು ಗ್ರೂಪ್ ಡಿ ಪರೀಕ್ಷೆ ಸಂಬಂಧಪಟ್ಟಂಗೆ ಪೇಯ್ಡ್ PDF ಗಳು ನಿಮ್ಗೆ ಏನಾದ್ರು ಬೇಕು ಅಂದ್ರೆ ನೀವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ ಆ ಗ್ರೂಪ್ಗಳಿಗೂ ಕೂಡ ಸೇರ್ಬೋದು. ಈಗ ಈ ವಿಡಿಯೋದ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ರಾಜ್ಯ ರಾಜಧಾನಿಯನ್ನ ಕೊಟ್ಟಿದ್ದೀನಿ. ಒಂದು ಸೈಡ್ ನಿಮಗೆ ರಾಜ್ಯ ಕಾಣುತ್ತೆ ಫಾರ್ಮ್ಯಾಟ್, ಇನ್ನೊಂದು ಕಡೆ ಅದರ ರಾಜಧಾನಿ ಯಾವುದು, ಅದರ ಮುಖ್ಯಮಂತ್ರಿಗಳು, ರಾಜ್ಯಪಾಲರು, ಈ ರೀತಿ ಫಾರ್ಮ್ಯಾಟ್ ಅಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಇಲ್ಲಿರುತ್ತೆ. ಮೊದಲನೇದು ಆಂಧ್ರ ಪ್ರದೇಶ, ರಾಜಧಾನಿ ಅಮರಾವತಿ. ತೆಲುಗು ದೇಶಂ ಪಾರ್ಟಿಯ ಚಂದ್ರಬಾಬು ನಾಯ್ಡು ಅನ್ನೋರು ಈಗ ಪ್ರೆಸೆಂಟ್ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾಗಿರ್ತಾರೆ. ಜೂನ್ 12, 2024 ಯಾವ ಟೈಮ್ ಲೈನ್ ಇಂದ ಇದ್ದಾರೆ, ಎಷ್ಟು ದಿನಗಳ ಕಾಲ ಇದ್ದಾರೆ ಅನ್ನೋದು ಕೂಡ ನಿಮ್ಗೆ ಇಲ್ಲಿ ಮಾಹಿತಿ ಇರುತ್ತೆ. ಇನ್ನು ರಾಜ್ಯಪಾಲರು, ಆಂಧ್ರ ಪ್ರದೇಶದ ರಾಜ್ಯಪಾಲರು ಸೈಯದ್ ಅಬ್ದುಲ್ ನಜೀರ್ ಅಂತ, ಅವರ ಭಾವಚಿತ್ರ ಕೂಡ ಇದೆ, ನೀವು ಒಂದ್ಸಲ ಗ್ಲಾನ್ಸ್ ಮಾಡ್ಕೋಬಹುದು. ಎರಡನೇದು ಅರುಣಾಚಲ ಪ್ರದೇಶದ ರಾಜಧಾನಿ ಇಟಾನಗರ. ಅಲ್ಲಿಯ ಮುಖ್ಯಮಂತ್ರಿಗಳು ಪೇಮಾ ಖಂಡು ಅಂತ, ಸುಮಾರು 8 ವರ್ಷಗಳಿಂದ ಅಲ್ಲಿಯ ಮುಖ್ಯಮಂತ್ರಿಗಳಾಗಿದ್ದಾರೆ. ಇನ್ನು ಅಲ್ಲಿಯ ರಾಜ್ಯಪಾಲರು ಪ್ರೆಸೆಂಟ್ ಇರತಕ್ಕಂಥವ್ರು ಕಳೆದ 2 ವರ್ಷ 103 ದಿನಗಳಿಂದ ಇದ್ದಾರೆ, ಕೈವಾಲ ತ್ರಿವಿಕ್ರಮ್ ಪರ್ನಾಯಕ್ ಅಂತ. ನೆಕ್ಸ್ಟ್ ಅಸ್ಸಾಮು, ಅಲ್ಲಿಯ ಮುಖ್ಯಮಂತ್ರಿಗಳು ಕಳೆದ 4 ವರ್ಷಗಳಿಂದ ಹಿಮಂತ ಬಿಸ್ವಾ ಶರ್ಮಾ ಅವರು ಇರ್ತಾರೆ. ಅಸ್ಸಾಂನ ರಾಜ್ಯಪಾಲರು ಲಕ್ಷ್ಮಣ್ ಆಚಾರ್ಯ. ರಾಜ್ಯಪಾಲರು ಇರ್ತಾರಲ್ಲ ಬದಲಾಗ್ತಿರ್ತಾರೆ, ಅವರು ಟ್ರಾನ್ಸ್ಫರ್ ಆಗ್ತಿರ್ತಾರೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ. ಹಾಗಾಗಿ ಮುಖ್ಯಮಂತ್ರಿಗಳ ಬದಲಾವಣೆ ಅಲ್ಲಿಯ ಸರ್ಕಾರಗಳು, ಶಾಸಕಾಂಗದ ನಾಯಕರ ಬದಲಾವಣೆಗಳಾದಾಗ ಮಾತ್ರ ಆಗುತ್ತೆ. ವ್ಯತಿರಿಕ್ತವಾಗಿ ಚೇಂಜಸ್ ಆದಾಗ ಗೊತ್ತಾಗುತ್ತೆ ನಿಮಗೆ. ಅದರ ರಾಜ್ಯಪಾಲರ ಬದಲಾವಣೆಗಳು ಕೆಲವೊಮ್ಮೆ ಆಗ್ತಾ ಇರ್ತವೆ. ಹಾಗಾಗಿ ಇದು ಜೂನ್ 2025 ಸಂಬಂಧಪಟ್ಟಂಗೆ ಅಪ್ಡೇಟ್ ಅಷ್ಟೇ. ಬದಲಾವಣೆಗಳಾದ್ರೆ ನೀವು ಅದನ್ನ ಮತ್ತೊಂದು ವಿಡಿಯೋದ ಮೂಲಕ ನಾವು ತಿಳಿಸ್ತೀವಿ ನೆಕ್ಸ್ಟ್ ವಿಡಿಯೋ ಮಾಡಿದಾಗ, ಅಥವಾ ವಿಡಿಯೋದ ಡಿಸ್ಕ್ರಿಪ್ಷನ್ ಅಥವಾ ಕಾಮೆಂಟ್ ಸೆಕ್ಷನ್ ಅಲ್ಲಿ ಆಡ್ ಮಾಡಿರ್ತೀವಿ, ನೀವು ಅದನ್ನ ನೋಡ್ಕೋಬಹುದಾಗಿರುತ್ತೆ. ನೆಕ್ಸ್ಟ್ ಬಿಹಾರದ ಮುಖ್ಯಮಂತ್ರಿಗಳು ನಿತೀಶ್ ಕುಮಾರ್, ಬಿಹಾರದ ರಾಜಧಾನಿ ಪಾಟ್ನಾ. ಅಲ್ಲಿಯ ರಾಜ್ಯಪಾಲರು ಆರಿಫ್ ಮೊಹಮ್ಮದ್ ಖಾನ್ ಪ್ರೆಸೆಂಟ್ ಇರ್ತಕ್ಕಂಥವ್ರು. ನೆಕ್ಸ್ಟ್ ಛತ್ತೀಸ್ಗಢ, ಅದರ ರಾಜಧಾನಿ ರಾಯಪುರ. ಛತ್ತೀಸ್ಗಢದ ಮುಖ್ಯಮಂತ್ರಿಗಳು ವಿಷ್ಣು ದೇವ ಸಾಯಿ, ಅಲ್ಲಿಯ ರಾಜ್ಯಪಾಲರು ರಾಮೇನ್ ದೇಕಾ. ನೆಕ್ಸ್ಟ್ ಗೋವಾದ ರಾಜಧಾನಿ ಪಣಜಿ, ಅಲ್ಲಿಯ ಮುಖ್ಯಮಂತ್ರಿಗಳು ಕಳೆದ 6 ವರ್ಷಗಳಿಂದ ಪ್ರಮೋದ್ ಸಾವಂತ್, ಮತ್ತು ಗೋವಾದ ರಾಜ್ಯಪಾಲರು PS ಶ್ರೀಧರನ್ ಪಿಳೈ. ನೆಕ್ಸ್ಟ್ ಗುಜರಾತ್ನ ಮುಖ್ಯಮಂತ್ರಿಗಳು ಭೂಪೇಂದ್ರ ಭಾಯಿ ಪಟೇಲ್, ರಾಜ್ಯಪಾಲರು ಆಚಾರ್ಯ ದೇವವ್ರತ್, ಮತ್ತು ರಾಜಧಾನಿ ಗಾಂಧಿನಗರ. ಹರಿಯಾಣದ ರಾಜಧಾನಿ ಚಂಡೀಗಢ. ನೆಕ್ಸ್ಟ್ ರಾಜ್ಯ ಹರಿಯಾಣದ ಮುಖ್ಯಮಂತ್ರಿಗಳು ನಯಬ್ ಸಿಂಗ್ ಸೌನಿ, ಮತ್ತು ಬಂಡಾರು ದತ್ತಾತ್ರೇಯನವರು ಅಲ್ಲಿಯ ರಾಜ್ಯಪಾಲರಾಗಿರ್ತಾರೆ. ಹಿಮಾಚಲ ಪ್ರದೇಶದ ರಾಜಧಾನಿ ಶಿಮ್ಲಾ, ಅಲ್ಲಿಯ ಮುಖ್ಯಮಂತ್ರಿಗಳು ಸುಖವಿಂದರ್ ಸಿಂಗ್ ಸುಕು, ರಾಜ್ಯಪಾಲರು ಶಿವ್ ಪ್ರಸಾದ್ ಶುಕ್ಲಾ. ನೆಕ್ಸ್ಟ್ ಜಾರ್ಖಂಡ್ನ ರಾಜಧಾನಿ ರಾಂಚಿ, ಹೇಮಂತ್ ಸೊರೇನ್ ಅನ್ನೋರು ಅಲ್ಲಿಯ ಮುಖ್ಯಮಂತ್ರಿಗಳಾಗಿರ್ತಾರೆ, ಹಾಗೂ ಸಂತೋಷ್ ಗಂಗ್ವಾರ್ ಅನ್ನೋರು ಅಲ್ಲಿಯ ರಾಜ್ಯಪಾಲರಾಗಿರ್ತಾರೆ. ಕರ್ನಾಟಕದ ರಾಜಧಾನಿ ಬೆಂಗಳೂರು, ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿಗಳು, ಕಳೆದ 2 ವರ್ಷ 28 ದಿನಗಳಿಂದ ಇರ್ತಾರೆ. ಇನ್ನು ಕರ್ನಾಟಕದ ರಾಜ್ಯಪಾಲರು ತಾವರ್ ಚಂದ್ರ ಗೆಹ್ಲೋಟ್, ಕಳೆದ 3 ವರ್ಷ 323 ದಿನಗಳು ಪ್ಲಸ್ ಆಡ್ ಆನ್ ಆಗ್ತಿರುತ್ತೆ. ಕೇರಳ ಪಿಣರಾಯಿ ವಿಜಯನ್ ಅಲ್ಲಿಯ ಮುಖ್ಯಮಂತ್ರಿಗಳು, ರಾಜೇಂದ್ರ ಅರ್ಲೇಕರ್ ಅನ್ನೋರು ಅಲ್ಲಿಯ ರಾಜ್ಯಪಾಲರಾಗಿರ್ತಾರೆ. ತಿರುವನಂತಪುರಂ ಕೇರಳದ ರಾಜಧಾನಿ. ಮಧ್ಯಪ್ರದೇಶ ರಾಜ್ಯ ಭೋಪಾಲ್, ಅದರ ರಾಜಧಾನಿ ಮೋಹನ್ ಯಾದವ್ ಅನ್ನೋರು ಅಲ್ಲಿಯ ಮುಖ್ಯಮಂತ್ರಿಗಳು, ಮಂಗುಬಾಯ್ ಪಟೇಲ್ ಅನ್ನೋರು ರಾಜ್ಯಪಾಲರು. ಮಹಾರಾಷ್ಟ್ರ ರಾಜಧಾನಿ ಮುಂಬೈ ಆಗಿರುತ್ತೆ, ದೇವೇಂದ್ರ ಫಡ್ನವೀಸ್ ಅವರು ಮುಖ್ಯಮಂತ್ರಿಗಳು, CP ರಾಧಾಕೃಷ್ಣನ್ ಅವರು ರಾಜ್ಯಪಾಲರು. ಮಣಿಪುರ ಇಂಪಾಲ ಇದರ ರಾಜಧಾನಿ. ಪ್ರಸ್ತುತವಾಗಿ ಮಣಿಪುರದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಇದೆ, ಹಾಗಾಗಿ ಯಾವುದೇ ಸರ್ಕಾರ ಇರೋದಿಲ್ಲ. ರಾಜ್ಯಪಾಲರು ಅಭಯ್ ಕುಮಾರ್ ಬಲ್ಲಾ. ಮೇಘಾಲಯ ಮುಂದಿನ ರಾಜ್ಯ ಶಿಲ್ಲಾಂಗ್, ಅದರ ರಾಜಧಾನಿ. ಕರ್ನಾಡ್ ಸಂಗ್ಮಾ ಅಲ್ಲಿಯ ಮುಖ್ಯಮಂತ್ರಿಗಳು, ಕಳೆದ 7 ವರ್ಷಗಳಿಂದ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ. ಇನ್ನು CH ವಿಜಯಶಂಕರ್ ಅನ್ನೋರು ಅವರ ರಾಜ್ಯಪಾಲರು. ಮುಂದಿನ ರಾಜ್ಯ ಮಿಜೋರಾಂ, ಅದರ ರಾಜಧಾನಿ ಐಜ್ವಾಲ್. ಲಾಲ್ಡು ಹೋಮ್ ಅನ್ನೋರು ಅಲ್ಲಿಯ ಮುಖ್ಯಮಂತ್ರಿಗಳು, VK ಸಿಂಗ್ ಅನ್ನೋರು ಅಲ್ಲಿಯ ರಾಜ್ಯಪಾಲರು. ಮುಂದಿನ ರಾಜ್ಯ ನಾಗಾಲ್ಯಾಂಡ್, ಇದರ ರಾಜಧಾನಿ ಕೊಹಿಮಾ. ನಿಫಿಯು ರಿಯೋ ಅನ್ನೋರು ಅಲ್ಲಿಯ
ಮುಖ್ಯಮಂತ್ರಿಗಳು ಲಾ ಗಣೇಶನ್ ಅನ್ನೋರು ಅಲ್ಲಿಯ ರಾಜ್ಯಪಾಲರು. ಮುಂದಿನ ರಾಜ್ಯ ಒಡಿಸ್ಸಾ, ಅದರ ರಾಜಧಾನಿ ಭುವನೇಶ್ವರ. ಮೋಹನ್ ಚರಣ್ ಮಾಝಿ ಅನ್ನೋರು ಅಲ್ಲಿಯ ಮುಖ್ಯಮಂತ್ರಿಗಳು. ಹರಿಬಾಬು ಖಮ್ಮಂಪತಿ ಅನ್ನೋರು ಅಲ್ಲಿಯ ರಾಜ್ಯಪಾಲರು. ಮುಂದಿನ ರಾಜ್ಯ ಪಂಜಾಬ್, ಅದರ ರಾಜಧಾನಿ ಚಂಡೀಗಢ. ಹರಿಯಾಣ ಮತ್ತು ಪಂಜಾಬ್ ಎರಡರ ರಾಜಧಾನಿಗಳು ಕೂಡ ಜಂಟಿಯಾಗಿ ಚಂಡೀಗಢನೇ ಆಗಿರುತ್ತೆ. ಭಗವಂತ ಮಾನ್ ಅನ್ನೋರು ಅಲ್ಲಿಯ ಮುಖ್ಯಮಂತ್ರಿಗಳಾಗಿರ್ತಾರೆ ಹಾಗೂ ಗುಲಾಬ್ ಚಂದ್ರ ಕಟಾರಿಯಾ ಅನ್ನೋರು ಅಲ್ಲಿಯ ರಾಜ್ಯಪಾಲರಾಗಿರ್ತಾರೆ. ನೆಕ್ಸ್ಟ್ ರಾಜಸ್ಥಾನ, ರಾಜಧಾನಿ ಜೈಪುರ. ಭಜನ್ ಲಾಲ್ ಶರ್ಮಾ ಅನ್ನೋರು ಮುಖ್ಯಮಂತ್ರಿಗಳು. ಹರಿಬಾಬು ಬಗಾಡೆ ಅನ್ನೋರು ರಾಜ್ಯಪಾಲರು. ಮುಂದಿನ ರಾಜ್ಯ ಸಿಕ್ಕಿಂ, ಗ್ಯಾಂಗ್ಟಾಕ್ ಅದರ ರಾಜಧಾನಿ. ಪ್ರೇಮ ಸಿಂಗ್ ಥಾಮಂಗ್ ಅನ್ನೋರು ಮುಖ್ಯಮಂತ್ರಿಗಳು. ಓಂ ಪ್ರಕಾಶ್ ಮಾಥುರ್ ಅನ್ನೋರು ರಾಜ್ಯಪಾಲರು. ನೆಕ್ಸ್ಟ್ ತಮಿಳುನಾಡು, ಚೆನ್ನೈ ರಾಜಧಾನಿ. MK ಸ್ಟಾಲಿನ್ ಮುಖ್ಯಮಂತ್ರಿಗಳು. RN ರವಿ ರಾಜ್ಯಪಾಲರು. ತೆಲಂಗಾಣ, ಹೈದರಾಬಾದ್ ರಾಜಧಾನಿ. ಅನುಮೂಲ ರೇವಂತ್ ರೆಡ್ಡಿ ಅನ್ನೋರು ಮುಖ್ಯಮಂತ್ರಿಗಳು. ವಿಷ್ಣು ದೇವ್ ವರ್ಮಾ ಅನ್ನೋರು ತೆಲಂಗಾಣದ ರಾಜ್ಯಪಾಲರು. ತ್ರಿಪುರಾದ ರಾಜಧಾನಿ ಅಗರತಲ. ಮಾಣಿಕ್ ಸಾಹಾ ಅನ್ನೋರು ಅಲ್ಲಿಯ ಮುಖ್ಯಮಂತ್ರಿಗಳು. ನಲ್ಲು ಇಂದ್ರಸೇನ ರೆಡ್ಡಿ ಅನ್ನೋರು ಅಲ್ಲಿಯ ರಾಜ್ಯಪಾಲರು. ಉತ್ತರ ಪ್ರದೇಶ, ಇದರ ರಾಜಧಾನಿ ಲಖನೌ. ಮುಖ್ಯಮಂತ್ರಿಗಳು ಯೋಗಿ ಆದಿತ್ಯನಾಥ್ ಹಾಗೂ ರಾಜ್ಯಪಾಲರು ಆನಂದಿಬೆನ್ ಪಟೇಲ್. ಇಲ್ಲಿ ಮುಖ್ಯಮಂತ್ರಿಗಳ ಅವಧಿಯನ್ನು ನೋಡ್ಕೋಬಹುದು. ಕಳೆದ 8 ವರ್ಷಗಳಿಂದ ಇದ್ದಾರೆ ಹಾಗೂ ರಾಜ್ಯಪಾಲರು ಕಳೆದ 5 ವರ್ಷಗಳಿಂದ ಇಲ್ಲಿದ್ದಾರೆ. ನೆಕ್ಸ್ಟ್ ರಾಜ್ಯ ಉತ್ತರಾಖಂಡ, ಡೆಹ್ರಾಡೂನ್ ಇದರ ರಾಜಧಾನಿಯಾಗಿರುತ್ತೆ. ಪುಷ್ಕರ್ ಸಿಂಗ್ ಧಾಮಿ ಅನ್ನೋರು ಅಲ್ಲಿಯ ಮುಖ್ಯಮಂತ್ರಿಗಳು. ಗುರ್ಮಿತ್ ಸಿಂಗ್ ಅನ್ನೋರು ಪ್ರೆಸೆಂಟ್ ಇರ್ತಕ್ಕಂಥ ರಾಜ್ಯಪಾಲರು. ಇನ್ನು ಪಶ್ಚಿಮ ಬಂಗಾಳ, ಕೋಲ್ಕತ್ತಾ ಇದರ ರಾಜಧಾನಿಯಾಗಿರುತ್ತೆ. ಮಮತಾ ಬ್ಯಾನರ್ಜಿ ಅನ್ನೋರು ಕಳೆದ 14 ವರ್ಷಗಳಿಂದ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳಾಗಿರ್ತಾರೆ ಹಾಗೂ CV ಆನಂದ್ ಬೋಸ್ ಅನ್ನೋರು ಅಲ್ಲಿಯ ರಾಜ್ಯಪಾಲರು ಪ್ರೆಸೆಂಟ್ ಇರ್ತಾರೆ. ನೆಕ್ಸ್ಟ್ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಅದರ ರಾಜಧಾನಿಗಳು. ಅಂಡಮಾನ್ ಮತ್ತು ನಿಕೋಬಾರ್ನ ರಾಜಧಾನಿ ಪೋರ್ಟ್ ಬ್ಲೇರ್. ಚಂಡೀಗಢದ ರಾಜಧಾನಿ ಚಂಡೀಗಢ. ದಿಯು ದಮನ್ ಮತ್ತು ದಾದ್ರಾ ನಗರ್ ಹವೇಲಿಯ ರಾಜಧಾನಿ ದಮನ್ ಆಗಿರುತ್ತೆ. ದೆಹಲಿ ನಮ್ಮ ರಾಷ್ಟ್ರೀಯ ರಾಜಧಾನಿ, ಇದರ ರಾಜಧಾನಿ ದೆಹಲಿನೇ ಆಗಿರುತ್ತೆ. ಜಮ್ಮು ಕಾಶ್ಮೀರಕ್ಕೆ ಬೇಸಿಗೆಯಲ್ಲಿ ಶ್ರೀನಗರ ಮತ್ತು ಚಳಿಗಾಲದಲ್ಲಿ ಜಮ್ಮು ರಾಜಧಾನಿಯಾಗಿರುತ್ತೆ. ಲಡಾಖ್ನ ರಾಜಧಾನಿ ಲೇಹ್ ಆಗಿರುತ್ತೆ. ಲಕ್ಷದ್ವೀಪದ ರಾಜಧಾನಿ ಕವರಟ್ಟಿ ಆಗಿರುತ್ತೆ. ಪುದುಚೇರಿಯ ರಾಜಧಾನಿ ಪುದುಚೇರಿ ಆಗಿರುತ್ತೆ. ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಸ್ಟ್ರೈಟ್ ಅವೇ ಕ್ವಶನ್ಸ್ ಕೇಳ್ಬೋದು ಅಥವಾ ಹೊಂದಿಸಿ ಬರೆಯಿರಿಯಲ್ಲಿ ಕೊಟ್ಬಿಟ್ಟು ಯಾವುದು ಸರಿಯಾಗಿ ಜೋಡಿಯಾಗಿಲ್ಲ ಅಂತ ಕೇಳ್ಬೋದು, ಅಥವಾ ಮಿಸ್ ಮ್ಯಾಚ್ ಅನ್ನ ಕೇಳ್ಬೋದು, ಅಥವಾ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಕೇಳ್ಬೋದು. ಸ್ಟ್ರೈಟ್ ಅವೇ ಕ್ವಶನ್ಸ್ ಕೊಡೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ. ಜೊತೆಗೆ ಗವರ್ನರ್ಗಳ ಪಟ್ಟಿಯನ್ನು ಕೊಟ್ಟು ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಕೇಳ್ಬೋದು, ಅಥವಾ ರಾಜಧಾನಿಯನ್ನ ಮೆನ್ಷನ್ ಮಾಡಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಕೇಳ್ಬೋದು. ಈ ತರ ಪ್ರಶ್ನೆಗಳನ್ನ RRBಯಲ್ಲಿ ನಿಮಗೆ ಈ ಒಂದು ಟಾಪಿಕ್ ಇಂದ ಕೇಳ್ತಾ ಹೋಗ್ತಾರೆ. ಇದಿಷ್ಟು ಇಂದಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋ ಅಂತ. ಎಲ್ರಿಗೂ ಧನ್ಯವಾದಗಳು.